ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ದೇಹದಾನ ಮತ್ತು ಅಂಗಾಂಗ ದಾನ ಕುರಿತು ನೇರ ಫೋನ್ ಇನ್ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದ ಅತಿಥಿ ದೇಹದಾನ ಜಾಗೃತಿಗಾಗಿ ತಂದೆಯ ಮೃತದೇಹ ಛೇದನ ಮಾಡಿ ವೈದ್ಯಕೀಯ ಇತಿಹಾಸ ಸೃಷ್ಟಿಸಿದ KLE ಶ್ರೀ BM ಕಂಕನವಾಡಿ ಆಯುರ್ವೇದ ಮಹಾವಿದ್ಯಾಲಯದ ಮುಖ್ಯಸ್ಥರು ಮತ್ತು ಪ್ರಾಧ್ಯಾಪಕರು ಹಾಗೂ ಡಾಕ್ಟರ್ ರಾಮಣ್ಣವರ್ ಟ್ರಸ್ಟ್ ನ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹಾಂತೇಶ್ ರಾಮಣ್ಣವರ್ ಸರಿಗೆ ಕಾರ್ಯಕ್ರಮದಲ್ಲಿ ಸ್ವಾಗತ. ನಮಸ್ಕಾರ ಸರ್. नमस्कार सर. स्नेहितरे, निम्मोंदिगे नानु मंजुनाथ पै नन्नोंदिगे इदारे. थँक्यू मंजू. मी आहे तुमच्यासोबत मनीषा. पुन्हा एकदा स्वागत आहे सगळ्यांचं. आणि तुम्ही ट्यून केलेला आहात केली वेणुध्वनी 90.4 FM. केली हेल्थ गाईड फोन इन लाईव्ह शो आपला सुरू झालेला आहे, ज्यामध्ये आज देहदान जागृती आणि अंगदान जागृतीबद्दल आपण आज चर्चा करणार आहोत. आणि या विषयावरती मार्गदर्शन करण्यासाठी आपल्यासोबत आहेत देहदान जागृतीसाठी स्वतःच्या वडिलांचं शवविच्छेदन करून इतिहास घडवणारे डॉक्टर महांतेश रामण्णवर सर, जे की प्रोफेसर एंड HOD शरीर रचना विभाग केली श्री BM कंकनवाडी आयुर्वेदा कॉलेज आणि हॉस्पिटल, तसेच डॉक्टर रामण्णवर चॅरिटेबल ट्रस्टचे सेक्रेटरी आहेत. सर, वेणुध्वनीच्या स्टुडिओमध्ये आपलं पुन्हा एकदा स्वागत आहे. ನಮಸ್ಕಾರ ಮೇಡಮ್. ಸೊ ಸ್ನೇಹಿತರೆ, ಇದು KLE ಹೆಲ್ತ್ ಗೈಡ್ ನೇರ ಫೋನ್ ಇನ್ ಕಾರ್ಯಕ್ರಮ. ತಾವು ಭಾಗವಹಿಸಬೇಕು ಅಂದ್ರೆ ಖಂಡಿತ ಹಾಟ್ಲೈನ್ ಸಂಖ್ಯೆ 901904 ಹಾಟ್ಲೈನ್ ಈಗ ಆರಂಭವಾಗಿದೆ. ತಾವು ತಮ್ಮ ಪ್ರಶ್ನೆಯೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ವಿಷಯ ಮತ್ತೊಮ್ಮೆ ದೇಹದಾನ ಮತ್ತು ಅಂಗಾಂಗ ದಾನ ಕುರಿತು 901904 ಡಾಕ್ಟರ್ ಸರ್, ಇವತ್ತಿನ ವಿಷಯ ಅಲ್ಲಿಂದನೇ ಆರಂಭ ಮಾಡೋಣ. ಇದರ ಮಹತ್ವವನ್ನು ತಿಳಿಸಿ. ಮೊದಲನೇದಾಗಿ ಇವತ್ತು ಅಂಗಾಂಗದಾನದ ಮಹತ್ವವನ್ನು ಹಿರಿಮೆಯನ್ನು ಹೇಳಲಿಕ್ಕೆ ನನ್ನ ಮಾತೃಸಂಸ್ಥೆ KLE ಈ ಒಂದು ಅಂಗಾಂಗದಾನದ ಮಹತ್ವವನ್ನು ಇಡೀ ಜಗತ್ತಿಗೆ ಒಂದು ಪ್ರಸಾರಕ್ಕೆ ಇದು ಕೈ ಹಾಕಿದ್ದು ಮೊಟ್ಟ ಮೊದಲಿಗೆ ನನ್ನ ಮಾತೃಸಂಸ್ಥೆಯ ಕಾರ್ಯಾಧ್ಯಕ್ಷರಾದ ಡಾಕ್ಟರ್ ಪ್ರಭಾಕರ್ ಕೋರೆ ಅವರಿಗೆ ನನ್ನ ನುಡಿ ನಮನಗಳನ್ನು ಸಲ್ಲಿಸ್ತೇನೆ. ವಿಶೇಷವಾಗಿ ಈ ಅಂಗಾಂಗದಾನದ ಮಹತ್ವ ಯಾಕೆ ಬಂತಂತಂದರೆ, ಬಹುಶಃ ಭಗವಂತ ನಮಗೆ ಎರಡು ರೀತಿಯಿಂದ ಸಾವು ಕೊಡ್ತಾನೆ. ಒಂದು ನಾರ್ಮಲ್ ಡೆತ್, ನ್ಯಾಚುರಲ್ ಡೆತ್ ಆದರೆ ಮನೆಯಲ್ಲೇ ಆಗ್ತದೆ, ಅಥವಾ ಅದು ಆಸ್ಪತ್ರೆಯಲ್ಲೇ ಆಗ್ಬೋದು. ಇನ್ನೊಂದು ಏನಪ್ಪ ಅಂದರೂ ಬ್ರೈನ್ ಡೆತ್ ಅಂತೇವೆ ನಾವು. ಅದಕ್ಕೇನೆಂದರೆ ಮೆದುಳು ನಿಷ್ಕ್ರಿಯ ಅಂತ ಹೇಳ್ತೇವೆ. ಹೀಗಂದಾಗ ಜನಕ್ಕೆ ಗೊತ್ತಾಗೋದಿಲ್ಲ. ಅವ್ರ ಭಾಷೆಯಲ್ಲಿ ನಾವು ಹೇಳಬೇಕಾದ್ರೆ ಕೋಮಾ ಅಂದರೆ ಏನು, ಬ್ರೈನ್ ಡೆತ್ ಅಂದ್ರೇನು. ಈ ಕೋಮಾ ಅನ್ನೋ ಅಕ್ಷರ ಎಲ್ಲ ಪಿಕ್ಚರ್ದಲ್ಲೇ ಆಯ್ತು, ಜನಸಾಮಾನ್ಯರು ಎಲ್ಲರೂ ನೋಡಿರ್ತಾರೆ. ಆಸ್ಪತ್ರೆ ಇಲ್ಲ ನಮ್ಮ ಮಾಮಾರು ಕೋಮಾದಲ್ಲಿದ್ದಾರೆ ಅಂತ. ಬಟ್ ಬ್ರೈನ್ ಡೆತ್ ಅನ್ನೋದು ಭಾಳ ವಿರಳ. ಅದು ದೇವರು ಎಲ್ಲರಿಗೂ ಕೊಡಂಗಿಲ್ಲ. ನಂದೊಂದು ಈ ಸಂದರ್ಭದಲ್ಲಿ ಅಂಗಾಂಗದಾನದ ಮಹತ್ವವನ್ನು ಹೇಳಬೇಕಂತಂದರೆ, ಭಾಳ ವಿರಳ ಏನು ಬ್ರೈನ್ ಡೆತ್ ಆಗೋದು. ಅದು ಎಲ್ಲೋ ಲಕ್ಷದಲ್ಲಿ 2 ಲಕ್ಷದಲ್ಲಿ ಒಬ್ಬ ಮನುಷ್ಯಾಗಾದಾಗ ನನ್ನ ಕಳಕಳಿ ವಿನಂತಿ ಏನಂದರೆ, ಅಂತಹ ಸಂದರ್ಭದಲ್ಲಿ ಅವರನ್ನು ನಾವು ಯಾವುದೇ ರೀತಿಯಲ್ಲಿ ಬದುಕಿಸ್ಲಿಕ್ಕೆ ಆಗೋದಿಲ್ಲ. ನನ್ನ ಒಂದು ಕಳಕಳಿ ವಿನಂತಿ ಆ ಕುಟುಂಬಸ್ಥರ ಏನಪ್ಪ ಅಂದ್ರೆ, ಸಂಬಂಧಿಕರಲ್ಲಿ ಏನಂದರೆ, ಆ ಟೈಮ್ ಡಿಸಿಷನ್ ತೊಗೊಂಡ್ರೆ ಬಹುಶಃ ನಾವು 8 ಅಂಗಾಂಗಗಳನ್ನು ದಾನ ಮಾಡಿ ಜೀವ ಮಾಡ್ಬೋದು. ಇದಕ್ಕೆ ಯಾಕೆ ಹೇಳ್ತೇನೆ ಅಂದರೆ, ಈಗ ಸದ್ಯ ನಮ್ಮ KLE ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯಲ್ಲಿ ನಿನ್ನೆ ಒಬ್ಬರು ಏನಪ್ಪ ಅಂದರೆ ಅಂಗಾಂಗ ದಾನಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೆಲ್ಲ ಪ್ರಕ್ರಿಯೆ ನಡೆದಿದೆ. ಈಗ ಇವತ್ತು ನೀವು ಹಿಂಗೆ ಲೈವ್ ಕಾರ್ಯಕ್ರಮ ಇಡೋದಕ್ಕೆ, ಈ ರೀತಿ ಕೊಡುವುದಕ್ಕೆ ನನಗೆ ಭಾಳ ಖುಷಿ. ಏನಂತಂದರೆ, ಈ ಅಂಗಾಂಗ ದಾನದ ಮಹತ್ವನ ಜನ ಇತ್ತಿತ್ತಲಾಗೆ ಏನಂದರೆ, ಮೊದಲು ಏನಂದರೆ ಇದಕ್ಕೆ ಹಿಂದೇಟು ಹಾಕ್ತಿದ್ರು. ಈಗ ಸ್ವಲ್ಪ ಎಜುಕೇಟೆಡ್ ಜನ ಮತ್ತು ಪ್ರಜ್ಞಾವಂತ ನಾಗರಿಕರಲ್ಲಿ ಈ ಒಂದು ಭಾವನೆ ಬರಾಕತ್ತೈತೆ ಅಂತ ಹೇಳಿ ಜಾಗೃತ. ಸ್ನೇಹಿತರೆ, ಇವತ್ತಿನ ಈ ನೇರ ಫೋನ್ ಇನ್ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಬಹುದು. ಹಾಟ್ಲೈನ್ ಸಂಖ್ಯೆ ಆರಂಭವಾಗಿದೆ 9019904904.